ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಯಚೂರಿನಲ್ಲಿ ಟೀಚರ್ ಮತ್ತು ಇಂಜಿನಿಯರ್ನ ಲವ್ ಸ್ಟೋರಿ ಇದು. ಟೀಚರ್ಗೆ ಚೀಟಿಂಗ್ ಮಾಡಿದ ಕಿಲಾಡಿ ಇಂಜಿನಿಯರ್ ಶಿಕ್ಷಕಿ ಜೊತೆಗೆ ಇದ್ದು ಉಂಡುಕೊಂಡು ಅನುಭವಿಸಿ ಹೋದಂತಹ ಕಥೆ ಇದು. ದೇವದುರ್ಗದ ಶಿಕ್ಷಕಿ ಮತ್ತು ಇಂಜಿನಿಯರ್ ನಡುವೆ ಪ್ರೀತಿ ಶುರುವಾಗಿತ್ತು. ಮದುವೆ ಆಗೋದಾಗಿ ನಂಬಿಸಿ ಟೀಚರ್ಗೆ ವಂಚಿಸಿದ ಮಲ್ಲಿಕಾರ್ಜುನ್ ಟೆಕ್ಕಿ ಪ್ರೀತಿ ಪ್ರೇಮ ಪ್ರಣಯ ಅಂತ 7-8 ವರ್ಷ ಓಡಾಡಿದ್ದಾನೆ, ಬಳಸ್ಕೊಂಡಿದ್ದಾನೆ. ಅನೇಕ ಬಾರಿ ಅದನ್ನ ಹೇಳಿದ್ದು, ಬಳಸ್ಕೊಂಡಿದ್ದಾನೆ ಅಂದ್ರೆ ಬಲವಂತವಾಗಿಯೂ ಕೂಡ ದೈಹಿಕವಾಗಿ ಲೈಂಗಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ. ಈ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಏಕಾಏಕಿ ಆತನಿಗೆ 7-8 ವರ್ಷಗಳಿಂದ ಇಲ್ದಲೇ ಇರೋದು ಜಾತಿ ಸಮಸ್ಯೆ ಈಗ ಬಂದ್ಬಿಟ್ಟಿದೆ. ಪರಿಣಾಮ ಮದುವೆ ಆಗಲ್ಲ ಅಂತ ನಿರಾಕರಿಸ್ತಾ ಇದ್ದಾನಂತೆ. ವಂಚಕ ಟೆಕ್ಕಿ ಮಲ್ಲಿಕಾರ್ಜುನ್ ವಿರುದ್ಧ ಸಂತ್ರಸ್ತೆ ಈಗ ಕೇಸನ್ನ ದಾಖಲು ಮಾಡಿದ್ದಾರೆ. ನ್ಯಾಯ ಸಿಗದೇ ಇದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ರಾಯಚೂರಿನ ಮಹಿಳಾ ಠಾಣೆಯಲ್ಲಿ ಸಂತ್ರಸ್ತೆ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಈಕೆ ವೃತ್ತಿಯಲ್ಲಿ ಟೀಚರ್, ಶಿಕ್ಷಕಿ. ಈಕೆಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಪ್ರೀತಿ ಪ್ರೇಮ ಪ್ರಣಯ ಎಲ್ಲವೂ ಮುಗಿದು ಹೋಗಿದೆ. 7-8 ವರ್ಷ ಈತನೇ ಮಲ್ಲಿಕಾರ್ಜುನ್ ಅಂತ ಪುಣ್ಯಾತ್ಮ. ಆತನಿಗೆ ಆರಂಭದಲ್ಲಿ ಅಡ್ಡಿ ಆಗ್ದಲೇ ಇರೋ ಜಾತಿ ತಾಳಿ ಕಟ್ಟು ಅಂದಾಗ ಅಡ್ಡಿ ಆಗ್ಬಿಟ್ಟಿದೆ. ಅದಕ್ಕೆ ಪಾಪ ಆಕೆಯು ಬೇಸತ್ತು ಹೋಗ್ಬಿಟ್ಟಿದ್ದಾಳೆ, ಕನ್ವಿನ್ಸ್ ಮಾಡೋಷ್ಟು ಮಾಡಿರ್ತಾಳೆ. ಇಬ್ರು ಒಟ್ಟಿಗಿದ್ದಾರೆ, ಚೆನ್ನಾಗಿದ್ದಾರೆ, ಸುತ್ತಾಡಿದ್ದಾರೆ. ಲಾಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ವರ್ಸ್ಟ್ ಕೇಸ್, ದೈಹಿಕವಾಗಿಯೂ ಕೂಡ ಸಂಪರ್ಕ ಬೆಳೆಸಿದ್ದಾರೆ. ಈಗ ನೋಡಿದ್ರೆ ನಂಬಿಸಿ ಮೋಸ ಮಾಡ್ತಾ ಇದ್ದಾನೀತ. ಆಗಲ್ಲ ಜಾತಿ, ನಮ್ಮಲ್ಲಿ ಜಾತಿ ಕೇಳ್ತಾರೆ, ನಾವು ಈ ಜಾತಿ ನೀವು ಈ ಜಾತಿ, ಆಗದೇ ಇಲ್ಲ ಅಂತ ಕೂತಿದ್ದಾನೆ. ಆ ಹೆಣ್ಮಗಳು ಏನು ಮಾಡಬೇಕು ಹಾಗಾದ್ರೆ? ನಾನು ನಿನ್ನ ಸ್ಟೇಷನಿಗೆ ಅಲಿಸ್ತೀನಿ ಅಂತ ಹೇಳ್ತಾ ಇಲ್ಲ, ಒಪ್ಕೊಳ್ಳಿಲ್ಲ ನೀನು ಅಂದ್ರೆ ನನ್ನ ಜೀವವನ್ನೇ ಬಿಟ್ಟು ಬಿಡ್ತೀನಿ ಅಂತಿದ್ದಾಳೆ ಆಕೆ. ಇದು ಮಹಿಳಾ ಠಾಣೆಯಲ್ಲಿ ಕ್ರೈಮ್ ನಂಬರ್ 27/2026 ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ನೊಂದ ಮಹಿಳೆ ಒಬ್ಬರು ಆರೋಪಿ ಮಲ್ಲಿಕಾರ್ಜುನ್ ಅಂತ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. 7-8 ಇಯರ್ಸಿಂದ ಅವರು ಕನ್ಸೆನ್ಶುವಲ್ ರಿಲೇಷನ್ಶಿಪ್ಪಲ್ಲಿ ಇದ್ದರು, ಬಟ್ ಮ್ಯಾರೇಜ್ ಆಗಿರಲ್ಲ. ಇದರ ಪ್ರಯುಕ್ತ ಅವರು ಒಂದು ರೇಪ್ ಕೇಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಏನು ಸತ್ಯಾಂಶ ಕಂಡುಬರುತ್ತದೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಆಲ್ರೆಡಿ ಇದು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ತನಿಖೆಯಲ್ಲಿ ಇರುತ್ತದೆ. ಮಲ್ಲಿಕಾರ್ಜುನ್ ಅಂತೇಳಿ ಅವರು ರಾಯಚೂರಲ್ಲಿ ಗಿಲ್ಲ ಸುಗರ್ ಅಂತಿದೆ, ಅಲ್ಲಿ AE ಆಗಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು. ನಾವು 7-8 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಏನಂತಿದ್ದಾರೆ, ಕಾಸ್ಟ್ ಪ್ರಾಬ್ಲಮ್ ಇದೆ, ಮದುವೆ ಆಗೋಕ್ಕಾಗಲ್ಲ ಅಂತ ರೀಸನ್ ಹೇಳ್ತಾ ಇದ್ದಾರೆ ಸರ್ ಅವ್ರು. ನನಗೆ ಅಷ್ಟು ವರ್ಷ ಲವ್ ಮಾಡಿ ಏನಂತಿದ್ದಾರೆ, ಕ್ಯಾಸ್ಟ್ ಬೇರೆ ಇದೆ, ನಿಮ್ಮ ಮನೇಲಿ ಒಪ್ಸು, ಅವ್ರು ಒಪ್ಪಲ್ಲ ಇವ್ರು ಒಪ್ಪಲ್ಲ. ಅವ್ರ ಪರ್ಮಿಷನ್ ತೊಗೊಂಡು ನಾವು ಲವ್ ಮಾಡಿಲ್ಲ ಸರ್. 7 ವರ್ಷದಿಂದ ಹಿಂಗೆ ಹೇಳ್ಕೊಂಡು ಬಂದಿದ್ದಾರೆ, ನೆಕ್ಸ್ಟ್ ಇಯರ್ ಆಗೋಣ, ನೆಕ್ಸ್ಟ್ ಮಂತ್ ಆಗೋಣ, ಹಂಗಾಯ್ತು ಹಿಂಗಾಯ್ತು ಅಂತ ಇದನ್ನೆಲ್ಲ ಹೇಳ್ಕೊಂಡು ಬಂದು ಇವಾಗ ಏನಂತಿದ್ದಾರೆ, ಕಾಸ್ಟ್ ಬೇರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರು ಹಂಗಂದಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಎಲ್ಲಿ ಅಂತಂತಂದರೆ ದೇವದುರ್ಗ ತಾಲೂಕಿನಾಗ ಕೊಟ್ಟಿದ್ದೆ ಸರ್. ದೇವದುರ್ಗ ತಾಲೂಕಿನಲ್ಲಿ ಕೊಟ್ಟರೆ ಅವರು ಎಕ್ಸೆಪ್ಟ್ ಮಾಡಿಲ್ಲ ಸರ್. ಅವ್ರು CPI ಮಂಜುನಾಥ್ ಸರ್ ಅನ್ನೋರು ಇದ್ದಾರೆ ಸರ್. ಅವ್ರಿಗೆ 2 ಸಲ ಕೇಳಿದರೆ, ಮೇಡಮ್ ಅವ್ರ ಫೋನು ಸ್ವಿಚ್ ಆಫ್ ಇದೆ ಅವ್ರ ಫೋನ್ ತೆಗೆದ ಮೇಲೆ ನಾವು ಹೋಗ್ತೀವಿ ಅಂತ ಹೇಳಿದ್ರು ಸರ್ ಅವರು. ಸರ್ ಅವರು ನಾವು ಬೆಂಗಳೂರಲ್ಲಿ ಪರಿಚಯ ಆಗಿದ್ದು ಸರ್. ಅವರು ನಾವು ಒಂದೇ ಊರು, ಬಟ್ ಬೆಂಗಳೂರಲ್ಲಿ ಪರಿಚಯ ಆಗಿಸಿಂದ ಇವಾಗ 7-8 ವರ್ಷ ಆಯ್ತು ಸರ್. ಇವಾಗ ಅವ್ರು ಮದುವೆ ಆಗೋಕೆ ಒಲ್ಲೆ ಅಂತಿದ್ದಾರೆ. ಯಾಕಂದ್ರೆ ಕಾಸ್ಟ್ ಪ್ರಾಬ್ಲಮ್ ಅಂತಿದ್ದಾರೆ. ನಾನು ಎಲ್ಲ